ಹುಬ್ಬಳ್ಳಿಯ ಗಣೇಶಪೇಟೆಯ ಶ್ರೀ ವಿಠ್ಠಲ ಹರಿಮಂದಿರದ ಭಕ್ತಾದಿಗಳ ವತಿಯಿಂದ ಧಾರವಾಡ ತಾಲೂಕಿನ ಹೆಬ್ಬಳ್ಳಿಯ ಶ್ರೀ ಬ್ರಹ್ಮಚೈತನ್ಯ ಗೋಂದಾವಲಿ ಮಹಾರಾಜರ ಮಠಕ್ಕೆ ಒಂದು ದಿನದ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ವಿಠ್ಠಲ ಹರಿಮಂದಿರದಿಂದ ಭಜನೆ ನಾಮಸ್ಮರಣೆ ಮಾಡುತ್ತಾ ಪಾದಯಾತ್ರೆ ನಡೆಸಿದರು. ಹುಬ್ಬಳ್ಳಿ ನಗರದ ವಿಠ್ಠಲ ಹರಿಮಂದಿರದಿಂದ ಕುಂಬಾರವನಿ ಗಣೇಶಪೇಟೆ ಮಾರ್ಗವಾಗಿ ವಿವಿಧ ಮಾರ್ಗಗಳಲ್ಲಿ ಸಂಚರಿಸಿ ಶ್ರೀ ವಿಠ್ಠಲ ಹರಿಮಂದಿರ ನಾಮಸ್ಮರಣೆ ಮಾಡುತ್ತಾ ಭಜನೆಯನ್ನ ಮಾಡುತ್ತಾ ಹರಿ ಮಂದಿರಲ್ಲಿ ಸಾಕಷ್ಟು ರೀತಿಯ ಭಜನಾ ಕೈಂಕರ್ಯಗಳು ನಡೆಸಿಕೊಂಡರು. ಈ ಸಂದರ್ಭದಲ್ಲಿ ಪ್ರಮುಖರಂತ ಗಣೇಶ್ ಶಿಂದೆ, ಮಹಾದೇವ್ ಸೋಲಾಕೆ, ದತ್ತ ಮೆಹರ್ವಾಡೆ ಸೇರಿದಂತೆ ಅನೇಕ ಪ್ರಮುಖರು ಭಾಗವಹಿಸಿದರು. ನಾವು ಹುಬ್ಬಳ್ಳಿ ಒಳಗ ವಾರ್ಕರಿ ಸಮಸ್ತ ಹುಬ್ಬಳ್ಳಿಯ 16 ಮಂದಿರದ ವಿಠ್ಠಲ ಹರಿಮಂದಿರದ ಸಮಾಜದವರು ಕೂಡಿಕೊಂಡು ಹುಬ್ಬಳ್ಳಿ ಒಳಗ ವರ್ಷದೊಳಗೆ 2 ಪಾದಯಾತ್ರೆಗಳನ್ನು ಮಾಡ್ತಿರ್ತೀವಿ. ಜನವರಿ 26 ಹಾಗೂ 15 ಆಗಸ್ಟ್. ಯಾಕಂದ್ರೆ ಅವತ್ತಿನ ದಿವಸ ಸುಟಿ ಇರ್ತದ. ಸಣ್ಣ ಸಣ್ಣ ಮಕ್ಕಳು ಸಹ ನಾವು ನಾಮಸ್ಮರಣೆ ಮಾಡಬೇಕು, ಎಲ್ಲಾದರೂ ಯಾತ್ರಾ ಮಾಡಬೇಕು ಅನ್ನುವಂಥ ಭಾವ ಅವರಲ್ಲಿ ನಿರ್ಮಾಣ ಆಗಲಿ. ಒಂದು ನಮ್ಮ ಹಿಂದೂ ಸನಾತನ ಸಂಸ್ಕಾರ, ಆಚಾರ, ವಿಚಾರ ಅವರಲ್ಲಿ ಬೆಳಿಬೇಕು. ಯಾಕಂದ್ರೆ ಜಗತ್ತಿನೊಳಗೆ ನಾವು ಬೆಳಿಬೇಕಾದ್ರೆ ಒಂದು ಸಂಸ್ಕಾರ ಇರಬೇಕು, ಆಚಾರ ಇರಬೇಕು. ಅಂದಾಗ ಆಚಾರ ವಿಚಾರ ಇದ್ದಾಗ ಮನುಷ್ಯ ಶಾಣೆ ಆಗ್ತಾನೆ. ಬರೇ ವಿದ್ಯೆ ಇದ್ರೂ ನಡೆಯುವುದಿಲ್ಲ. ಗುರು ಹಿರಿಯರನ್ನು ಯಾವ ರೀತಿ ನಾವು ನಮಸ್ಕರಿಸಬೇಕು, ಗುರು ಹಿರಿಯರನ್ನು ಯಾವ ರೀತಿ ಆಧರಿಸಬೇಕು, ತಂದೆ ತಾಯಿಗಳನ್ನು ಯಾವ ರೀತಿ ನಾವು ನೋಡ್ಕೋಬೇಕು ಅನ್ನುವಂಥ ಆಚಾರ ವಿಚಾರಗಳನ್ನು ಕಲಿಬೇಕಾದ್ರೆ ಭಕ್ತಿ ಮಾರ್ಗ ಬೇಕಾಗ್ತದೆ. ಇವತ್ತು ಏನು ಭಕ್ತಿ ಪಂಡ್ರ ಸಂಪ್ರದಾಯ ಅಂದ್ರೆ ಜಗತ್ತಿನೊಳಗೆ ತಂದೆ ತಾಯಿಗಳಿಗಿಂತ ಮತ್ತೊಂದು ದೇವರಿಲ್ಲ ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ಸಂಪ್ರದಾಯ ಯಾವುದು ಅಂತ ಕೇಳಿದ್ರೆ ಅದು ಪಂಡರಿ ಸಂಪ್ರದಾಯ. ಅಂಥ ಪಂಡರಿ ಸಂಪ್ರದಾಯವನ್ನು 25 ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ಪಾದಯಾತ್ರೆ, ಒಂದು ದಿವಸದ ಪಾದಯಾತ್ರೆಯನ್ನು ಮಾಡ್ಕೊತ ಬಂದಿದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಹುಬ್ಬಳ್ಳಿಯ ಸಮಸ್ತ ವಾರಕರಿ ಮಂಡಳದವರು ಕೂಡಿಕೊಂಡು ನಮಗೆ ಸಹಕಾರ ಕೊಟ್ಟು ಮಧ್ಯಾಹ್ನ ಬೆಳಗಿನ ಜಾವದೊಳಗೆ ಚಹಾ, ನಾಷ್ಟ, ಮಧ್ಯಾಹ್ನ ಊಟ, ಸಂಜೆ ಮುಂದೆ ಮತ್ತೆ ನಾಷ್ಟ, ಮತ್ತು ರಾತ್ರಿ ಆ ಕ್ಷೇತ್ರಕ್ಕೆ ಹೋದಾಗ ಮಹಾಪ್ರಸಾದ, ಈ ಪ್ರಕಾರವಾಗಿ ನಾವು ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ. ಈ ಸೇವಾದೊಳಗೆ ಎಲ್ಲ ಹುಬ್ಬಳ್ಳಿಯ ಸಮಸ್ತ ಜನರು ಸಹ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರ ಆಗಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಹಾಗೆ ನಮ್ಮ ರಿಪೋರ್ಟರ್ ಸಾಹೇಬರು ಸಹ ಕಲ್ಮೇಶಣ್ಣ ಮಂಡ್ಯ ಸಾಹೇಬರು ಸಹ ಇವತ್ತಿನ ಈ ನಮ್ಮ ವಾರಕರಿ ಸಂಪ್ರದಾಯದ ಸೇವೆಯನ್ನು ನೋಡಿ ಅವರು ಪ್ರೇಮದಿಂದ ನಮ್ಮನ್ನು ಬಹಳ ಕಳಕಳಿಯಿಂದ ಆನಂದದಿಂದ ನಮಗೆ ಸೇವೆ ಮಾಡಕ್ಕೆ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಅನಂತ ದಂಡವತ್ತಗಳನ್ನು.